ತಮಿಳು ಹಾಸನ್ ಮೂಲತಃ ಮಲಯಾಳಿ ಮೂಲದ ವ್ಯಕ್ತಿ ಅಲ್ಲ, ತಮಿಳು ಮೂಲದ ವ್ಯಕ್ತಿ ಅಲ್ಲ. ಹಾಗಾಗಿ ತಮಿಳು ಭಾಷೆಯನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾನೆ ಅಂದ್ರೆ ನನಗೆ ನಂಬೋದು ಕಷ್ಟ. ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪ್ರದೇಶಕ್ಕೆ ಮೊದಲು ಹೆಜ್ಜೆ ಇಟ್ಟಂತ ಜನ ಆಫ್ರಿಕಾ ಮೂಲದವರು. ಮೂಲ ದ್ರಾವಿಡದಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕ ಗುಂಪಿದೆ. ಇದಕ್ಕೆ ಪುರಾವೆ ಇಲ್ಲ, ಆದರೆ ತರ್ಕಬದ್ಧವಾಗಿ ನಿರ್ಧರಿಸಬಹುದು. ಇಸಿಲ ಅನ್ನೋದು ಲಭ್ಯ ಪ್ರಥಮ ಕನ್ನಡ ಶಬ್ದ. ಆದರೆ ಇರಾವಂತಂ ಮಹಾದೇವನ್ ತಮಿಳಿಗೆ ಸಂಬಂಧಪಟ್ಟಂತ ಶಾಸನಗಳನ್ನೆಲ್ಲ ಅಧ್ಯಯನ ಮಾಡ್ತಾ, ಅರೆ ಇದು ತಮಿಳು ಭಾಷೆಗೆ ಸೇರಿದ ಶಬ್ದ ಅಲ್ವಾ, ಅಲ್ವಾ, ಇದು ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಹುಡುಕಿದಾಗ ಅದು ಕನ್ನಡ ಮೂಲದ ಶಬ್ದ ಅಂತ ಗೊತ್ತಾಯ್ತು. ನಮ್ಮದು ಸ್ವತಂತ್ರವಾಗಿ ಬೆಳೆದ ಭಾಷೆ. ಅವರು ಬ್ರಾಹ್ಮಿ ತಮಿಳು ಅಂತ ಏನು ಹೇಳ್ತಾರೆ, ಹಾಗೆಯೇ ಬ್ರಾಹ್ಮಿ ಕನ್ನಡವೂ ಇತ್ತು, ಇರಲೇಬೇಕು. ಇವತ್ತಲ್ಲ, ಯಾವತ್ತಿಗೂ ಒಗ್ಗಟ್ಟಿರಲಿಲ್ಲ. ಕನ್ನಡದಲ್ಲಿ, ಕನ್ನಡಿಗರಲ್ಲಿ ಯಾವತ್ತಿಗೂ ಒಗ್ಗಟ್ಟಿರಲಿಲ್ಲ. ಸರ್, ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ. ನಮಸ್ಕಾರ ಸರ್. ಕನ್ನಡ ಅಂತಿದ್ಲೇ ತಾವು ಮುನ್ನೆಲೆಗೆ ಬಂದಿರ್ತೀರಿ. ಯಾಕೆಂತಂದ್ರೆ ತಮ್ಮ ಶಬ್ದಗಳು ಅರ್ಥಪೂರ್ಣವಾದ, ಅದು ಕೊಡ್ತಕ್ಕಂಥ ಅರ್ಥಗಳು ಅವೆಲ್ಲವೂ ಕೂಡ ಈಗಲೂ ಕೂಡ ಕನ್ನಡಿಗರ ಅದರಲ್ಲಿ ಅಚ್ಚಳಿಯದೆ ಉಳಿದು ಪದೇ ಪದೇ ಕನ್ನಡದ ಮೇಲೆ, ಕನ್ನಡದ ಭಾಷೆಯ ಮೇಲೆ, ಕನ್ನಡಿಗರ ಮೇಲೆ ಒಂದಿಷ್ಟು ಅವಮಾನಗಳು, ಅವಹೇಳನಕಾರಿ ಹೇಳಿಕೆಗಳು ಕೂಡ ಬರ್ತಾನೆ ಇರುತ್ತೆ. ಮೋಸ್ಟ್ಲಿ ಆ ಅವಹೇಳನ ಮಾಡೋರಿಗೆ ಕನ್ನಡದ ಇತಿಹಾಸದ ಜ್ಞಾನ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಆ ಇತಿಹಾಸದ ಜ್ಞಾನವನ್ನ ತಾವು ತಿಳಿಸ್ಕೊಡೋದಾರ ಆರಂಭದಲ್ಲಿ. ಕನ್ನಡಿಗರ ಮೇಲೆ ಒಂದು ರೀತಿಯ ಆಕ್ರಮಣ ಮಾಡ್ತಾ ಇದ್ದಾರೆ. ಹಲವು ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ. ಆಕ್ರಮಣ ಮಾಡೋದು ಅವರ ಸ್ವಭಾವ, ಹುಟ್ಟಿನಿಂದ ಬಂದಿರುವಂಥದ್ದು. ಒಬ್ಬ ವ್ಯಕ್ತಿ ತಾನು ಬದುಕಬೇಕಾದ್ರೆ ಮತ್ತೊಬ್ಬರನ್ನ ಹಣಿಯಬೇಕಾಗುತ್ತೆ. ಹಾಗಾಗಿ ಅವರ ಕೆಲಸ ಅವರು ಮಾಡ್ತಾರೆ. ನಮ್ಮ ಕೆಲಸ ಏನು? ಅವನು ಹಣಿಯೋಕ್ ಬಂದ್ರೆ ಹಣಿಸ್ಕೊಂಡು ಸುಮ್ಮನೆ ಇರೋದಾ? ಪ್ರತಿಭಟಿಸೋದು ಬೇಡವಾ? ಅದು ಮನುಷ್ಯನ ಮೂಲಭೂತ ಸ್ವಭಾವ ಅಲ್ವಾ? ಯಾಕೆ ನಾವು ಪ್ರತಿಭಟಿಸ್ತಾ ಇಲ್ಲ? ಈ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಬಹುಶಃ ಎರಡೇ ಉತ್ತರ. ಒಂದು, ಪ್ರತಿಭಟಿಸುವ ಮನೋಭಾವ ನಮಗೆ ಇಲ್ಲವೇ ಇಲ್ಲ, ಹುಟ್ಟಿನಿಂದ ಬಂದಿಲ್ಲ. ಎರಡನೇದು, ನಮ್ಮ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. ಗೊತ್ತಿದ್ರೆ ಪ್ರತಿಭಟಿಸಬಹುದು, ಗೊತ್ತೇ ಇಲ್ಲ ಅಂದ್ರೆ ಪ್ರತಿಭಟಿಸೋದು ಹೇಗೆ? ಹಾಗಾಗಿ ಆಕ್ರಮಣ ಇದೇ ಮೊದಲಲ್ಲ, ಇದೇ ಕೊನೆಯೂ ಅಲ್ಲ, ನಿರಂತರವಾಗಿ ನಡೀತಾ ಬರುತ್ತೆ. ನಡೆದಾಗ ಪ್ರತಿಭಟಿಸೋದು ನಮ್ಮ ಧರ್ಮ ಮಾತ್ರ ಅಲ್ಲ, ಕರ್ತವ್ಯ ಆಗುತ್ತೆ. ಆ ಕೆಲಸವನ್ನ ಕನ್ನಡಿಗರು ಮಾಡದೆ ಹೋದ್ರೆ ಇನ್ಯಾರು ಮಾಡಕ್ಕಾಗುತ್ತೆ ಹೇಳಿ? ನೀವು ಕನ್ನಡದ ಇತಿಹಾಸ ಅಂತ ಕೇಳಿದ್ರಿ, ಹೇಗೆ ಆರಂಭವಾಯಿತು ಅಂತ. ಸ್ವಲ್ಪ ಸುದೀರ್ಘವಾದ ಪಕ್ಷಿ ನೋಟವನ್ನ ಹರಿಸ್ಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ ಅದನ್ನ. ಮನುಷ್ಯ ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಹುಟ್ಟಿದ ಆಫ್ರಿಕಾದಲ್ಲಿ. ಇದಕ್ಕೆ ವೈಜ್ಞಾನಿಕ ಪುರಾವೆಗಳು ಉಂಟು. ಆ ಪುರಾವೆಗಳನ್ನ ಭಾರತೀಯರೂ ಒಳಗೊಂಡ ಹಾಗೆ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನುಷ್ಯನ ಹುಟ್ಟು ಗುಣ ಅಂದ್ರೆ ಅನ್ವೇಷಣೆ. ಒಂದು ಮಗುವನ್ನ ನೋಡಿ, ಕಾಲು ಬರ್ತಾ ಇದ್ದ ಹಾಗೆ ಮನೆ ಹೊಸಲನ್ನ ದಾಟಿ ಇಲ್ಲೇನಿದೆ ನೋಡಕ್ ಹೋಗುತ್ತೆ. ಅದು ನಮ್ಮ ವಂಶವಾಹಿಗಳಲ್ಲಿ ಇರುವಂತ ಲಕ್ಷಣ. ಹಾಗಾಗಿ ನಮ್ಮ ಪೂರ್ವಜರು ಈ ಹುಟ್ಟಿರೋ ಸ್ಥಳದಲ್ಲಿ ಅನ್ನಾಹಾರಗಳು ಸಾಕಷ್ಟು ದೊರೀತಾ ಇಲ್ಲ, ಮತ್ತೆಲ್ಲಾದರೂ ಒಳ್ಳೆ ಅನುಕೂಲತೆಗಳು ದೊರೆಯಬಹುದಾ ಅನ್ನೋ ಕುತೂಹಲದಿಂದ ಆತ, ನಮ್ಮ ಪೂರ್ವಜ, ಆಫ್ರಿಕಾವನ್ನ ಬಿಟ್ಟು ಉತ್ತರಾಭಿಮುಖವಾಗಿ ಸಾಗುತ್ತಾನೆ 2 ಲಕ್ಷ ವರ್ಷಗಳ ಹಿಂದೆ. ಉತ್ತರಾಭಿಮುಖವಾಗಿ
ನಡೆದು ಇವತ್ತಿನ ಸೌದಿ ಅರೇಬಿಯಾ, ಇರಾನ್, ಇರಾಕ್ ಮುಂತಾದ ಪ್ರದೇಶಗಳು ಏನಿದೆ ಅಲ್ಲಿ ನೆಲೆಸ್ತಾನೆ. ಕಾರಣ ಏನು? ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ಎರಡು ನದಿಗಳು ಫಲವತ್ತಾದ ಮೆಕ್ಕಲು ಮಣ್ಣಿನ ಒಂದು ಮೈದಾನವನ್ನು ಸೃಷ್ಟಿಸಿರುತ್ತೆ. ಯಾವುದೇ ಪ್ರಯತ್ನ ಇಲ್ಲದೆ, ಕಷ್ಟಪಡದೆ ಅಲ್ಲಿ ಬದುಕನ್ನು ನಡೆಸಬಹುದು, ಕೃಷಿಯನ್ನ ಮಾಡಬಹುದು, ಪಶುಪಾಲನೆಯನ್ನ ಮಾಡಬಹುದು. ಈ ಎಲ್ಲ ಕಲ್ಪನೆಗಳು ಬಂದ ಕಾರಣ ಮೊದಲು ಅಲ್ಲಿ ನೆಲೆಸ್ತಾರೆ. ಇದು ಕ್ರಿಸ್ತ ಪೂರ್ವ 2,00,000 ವರ್ಷಗಳ ಹಿಂದೆ ನಡೆದಂತ ವಿಚಾರ. ಒಂದು ಗುಂಪು ಪ್ರಥಮ ಅಲೆ ಬಂತು, ಅಲ್ಲಿ ಕೇಂದ್ರೀಕೃತವಾಯಿತು. ಇದನ್ನ ಫರ್ಟೈಲ್ ಕ್ರೆಸೆಂಟ್ ಅಂತ ಹೇಳ್ತಾರೆ, ಫಲವತ್ತಾದ ಅರ್ಧಚಂದ್ರ ಪ್ರದೇಶ ಕನ್ನಡದಲ್ಲಿ ಹೇಳೋದಾದ್ರೆ. ಇದಾದ ಮೇಲೆ ಸುಮಾರು 1,00,000 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ 1,00,000 ವರ್ಷಗಳ ಹಿಂದೆ ಎರಡನೇ ಅಲೆ ಹೊರಡುತ್ತೆ. ಆ ಎರಡನೇ ಅಲೆ ಈ ಮೊದಲ ಅಲೆಯ ಜನ ಹೋದ್ರಲ್ಲ ಆ ದಾರಿಗೆ ಹೋಗದೆ ಸ್ವಲ್ಪ ಪೂರ್ವಾಭಿಮುಖವಾಗಿ ಬಂದು ಅಲ್ಲಿರ್ತಕ್ಕಂಥ ಕೆಂಪು ಸಮುದ್ರವನ್ನ, ಅಷ್ಟು ಆಳ ಇರಲಿಲ್ಲ, ಅದನ್ನ ದಾಟಿ ಮುಂದೆ ಬರ್ತಾರೆ. ಮುಂದೆ ಬಂದು ಅವರು ಈ ಇರಾನ್, ಇರಾಕ್, ಆಫ್ಘಾನಿಸ್ತಾನದ ಪ್ರದೇಶ ಏನಿದೆ ಅಲ್ಲಿಗೆ ಬರ್ತಾರೆ. ಇದು ನಡೆದದ್ದು ಸುಮಾರು 70,000 ವರ್ಷಗಳ ಹಿಂದೆ. ಹೊರಟದ್ದು 1,00,000 ವರ್ಷಗಳ ಹಿಂದೆ ಆದ್ರೂ ಸಹ ಅಷ್ಟೋ ಭೂಪ್ರದೇಶವನ್ನ ಕ್ರಮಿಸಿ ಇವತ್ತಿನ ಅಫ್ಘಾನಿಸ್ತಾನ ಪ್ರದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ವರ್ಷಗಳಾಗುತ್ತೆ. 70,000ಕ್ಕೆ ಸರಿಸುಮಾರಿಗೆ ಅವರು ಬರ್ತಾರೆ. ಅಲ್ಲಿ ಒಂದು ಸಣ್ಣ ಸಮಸ್ಯೆ ಬರುತ್ತೆ. ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ಪ್ರದೇಶ ಚೆನ್ನಾಗಿದೆ, ಉಳಿದ ಪ್ರದೇಶದಲ್ಲಿ ವರ್ಷಕ್ಕೆ ಒಂದೇ ಮಳೆ, ಮುಂಗಾರು ಮಳೆ ಮಾತ್ರ ಆಗುತ್ತೆ, ಹಿಂಗಾರು ಮಳೆ ಇಲ್ಲ. ಹಾಗಾಗಿ ಆಹಾರ ಧಾನ್ಯ ಕೃಷಿಗೆ ತೊಂದರೆಯಾಗುತ್ತೆ. ಹಾಗಾಗಿ ಮುಂದೆ ಒಳ್ಳೆ ಸ್ಥಳ ಸಿಗಬಹುದೇನೋ ಅಂತ ಹೇಳಿ ಅವರು ಇವತ್ತಿನ ಸಿಂಧೂ ಸರಸ್ವತಿ ಅಂದ್ರೆ ಬಲೂಚಿಸ್ತಾನ, ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಮುಂಗಾರು ಇದೆ, ಹಿಂಗಾರು ಇದೆ. ಹಾಗಾಗಿ ಇದು ಪ್ರಶಸ್ತವಾದ ಸ್ಥಳ ಅಂತ ಹೇಳಿ ನೆಲೆಸ್ತಾರೆ. ಇದು ನಡೆದದ್ದು ಕ್ರಿಸ್ತ ಪೂರ್ವ 65,000 ವರ್ಷಗಳ ಹಿಂದೆ. ಇವರು ಯಾರು? ಇವರು ಆಫ್ರಿಕಾ ಮೂಲದಿಂದ ಬಂದಂತ ಅಲೆಮಾರಿ ಜನರು. ಆಫ್ರಿಕಾ ಮೂಲ ಅಂತ ಸಂಕ್ಷಿಪ್ತವಾಗಿ ಹೇಳೋ. ಈ ಮೊದಲ ವಲಸೆಯಲ್ಲಿ ಬಂದ್ರಲ್ಲ, ಒಂದಷ್ಟು ಜನ ನಿಲ್ಲಿಸ್ಕೊಂಡಿದ್ರಲ್ಲ, ಅವರು ಇರಾನ್ನ ದಕ್ಷಿಣ ಭಾಗದಲ್ಲಿ ಇದ್ರು. ಆ ಪ್ರದೇಶವನ್ನ ಅವರು ಈಳಂ ಅಂತ ಕರೀತಾ ಇದ್ರು. ಅಲ್ಲಿದ್ದಂತ ಜನ ಭಾಷೆ ಇಲಾಮೈಟ್. ಇಲ್ಲಿನ ಜನ ಸುಖವಾಗಿ ಇಲ್ಲಿ ಬದುಕೋದು ಅವ್ರಿಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅವರೂ ಸಹ ಈ ಕಡೆ ಬರ್ಲಿಕ್ಕೆ ಶುರು ಮಾಡಿ. ಆದ್ರೆ ಮೊದಲು ಬಂದಂತ ಜನ ಕ್ರಮೇಣ 60,000ಕ್ಕೆ ಗಂಗಾ ನದಿ, ಗಂಗಾ ಯಮುನಾ ನದಿ ಬಯಲಿಗೆ ಬರ್ತಾರೆ, ವಿಂಧ್ಯ ಪರ್ವತಕ್ಕೆ ಬರ್ತಾರೆ, ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ, ಶ್ರೀಲಂಕಾ ಮೂಲಕ ಅವರು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಆಗ ಸಮುದ್ರ ಅಷ್ಟು ಆಳವಾಗಿರಲಿಲ್ಲ, ಪ್ರಯಾಣ ಮಾಡೋದು ಸುಲಭವಾಗಿತ್ತು, ಹೋಗ್ತಾರೆ. ಆಗ್ನೇಯ ಏಷ್ಯಾ, ಅಂಡಮಾನ್, ನಿಕೋಬಾರ್ ಮುಂತಾದ ಪ್ರದೇಶಗಳಿಗೆಲ್ಲ ಹರಡ್ತಾರೆ. ಇವರು ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ಪ್ರದೇಶಕ್ಕೆ ಮೊದಲು ಹೆಜ್ಜೆ ಇಟ್ಟಂತ ಜನ ಆಫ್ರಿಕಾ ಮೂಲದವರು. ಎರಡನೆಯ ಗುಂಪು ಬಂದದ್ದು ಮೊದಲ ಅಲೆಯಲ್ಲಿ ಬಂದು ಇರಾನ್ ಪ್ರದೇಶದಲ್ಲಿ, ಈ ಈಳಂ ಅನ್ನೋ ಪ್ರದೇಶದಲ್ಲಿ ಇದ್ದಂತ ಜನ, ಅವರು ಅನುಸರಿಸ್ತಾರೆ ಇವರನ್ನು. ಸಾಕಷ್ಟು ವರ್ಷಗಳಾಗಿರುತ್ತೆ, ಅನುಸರಿಸ್ತಾರೆ. ಅನುಸರಿಸಿದಾಗ ಈ ಪ್ರದೇಶದಲ್ಲಿ ಇದ್ದಂತ ಆಫ್ರಿಕಾ ಮೂಲದವರು ಈ ಫರ್ಟೈಲ್ ಕ್ರೆಸೆಂಟ್ ಇಂದ ಬಂದಂತ ಈ ಜನ, ಇವರಿಬ್ಬರ ನಡುವೆ
ಕೊಡುಕೊಳ್ಳುವಿಕೆ, ವೈವಾಹಿಕ ಸಂಬಂಧ ಏರ್ಪಡುತ್ತೆ. ಇವರು ಮೂಲ ಭಾರತೀಯರು. ಮೂಲ ಭಾರತೀಯರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇವರೇ. ಇದು ಕ್ರಮೇಣ ಉತ್ತರದಿಂದ ದಕ್ಷಿಣಕ್ಕೆ ಬೆಳೀತಾ ಬರುತ್ತೆ. ಯಾಕಂದ್ರೆ ಮೊದಲು ಅವರು ವಾಯುವ್ಯ ಭಾರತಕ್ಕೆ ಬಂದಿರ್ತಾರೆ, ಅಲ್ಲಿ ವಿವಾಹ ಸಂಕರ ಆಗುತ್ತೆ, ಹೊಸ ಜನಾಂಗ ರೂಪುಗೊಳ್ಳುತ್ತೆ. ಹಾಗೆ ಕ್ರಮೇಣ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಆದರೆ ದಕ್ಷಿಣ ಭಾರತದಲ್ಲಿ ಇದ್ದಂತ ಹೆಚ್ಚಿನ ಜನ ಆಫ್ರಿಕನ್ ಮೂಲದವರು. ಆಮೇಲೆ ಕ್ರಮೇಣ ಇವರು ಸೇರ್ಕೋತಾರೆ. ಈ ಈಳಂ ಅನ್ನೋ ದೇಶ ಹೇಳದ್ನಲ್ಲ, ಇಲಾಮೈಟ್ ಅನ್ನೋ ಭಾಷೆ ಹೇಳಿದ್ನಲ್ಲ, ಡೇರಿಯಸ್ ಅಂತ ಒಬ್ಬ ಅರಸ, ಅವನು ಒಂದಿಗೆ ಶಾಸನ ಕೆತ್ತಿಸ್ತಾನೆ. ಬಹಳ ದೊಡ್ಡ ಶಾಸನ, 30 ಅಡಿ 20 ಅಡಿ ಅಗಲದ ಶಾಸನ, ಯಾರ ಕೈಗೂ ಸಿಗದೆ ಇರುವಂತಹ ಸ್ಥಳದಲ್ಲಿ ಕೆತ್ತಿರ್ತಾನೆ. ಅಲ್ಲಿ 3 ಭಾಷೆಗಳಲ್ಲಿ ಏನೋ ತನ್ನ ಸಂದೇಶವನ್ನು ಬರ್ತಿರ್ತಾನೆ. ಅದರಲ್ಲಿ ಒಂದು ಭಾಷೆ ಈ ಇಲಾಮೈಟ್ ಅಂತ ನಾನೇ ಹೇಳಿದೆ, ಆ ಭಾಷೆ. ಆ ಇಲಾಮೈಟ್ ಭಾಷೆಯ